ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಪ್ ಅಥವಾ ಒಂದು ಒಣ ಕೊಬ್ಬರಿ ಇದ್ರೆ ಸಾಕು, ಈ ರೀತಿ ರುಚಿಯಾದ ಕೊಬ್ಬರಿ ಮಿಠಾಯಿಯನ್ನು ಖಂಡಿತವಾಗ್ಲೂ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ, ಮತ್ತೆ ನೀವು ಮಾಡಬೇಕಾದ್ರೆ ಖಂಡಿತ ಫೇಲ್ ಆಗುವಂಥ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಅಷ್ಟು ಪರ್ಫೆಕ್ಟಾಗಿ ಈ ಒಂದು ಕೊಬ್ಬರಿ ಮಿಠಾಯಿ ಬರುತ್ತೆ. ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಈಗ ನಾನು ಈ ಒಂದು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಒಂದು ಕೊಬ್ಬರಿಯನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡ್ಬೋದು ನೀವು ಫ್ರೆಂಡ್ಸ್. ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಕಪ್ ನಾವು ಕೊಬ್ಬರಿಯನ್ನು ತಗೊಂಡಿದ್ದೀವಿ. ಸೊ ಈಗ ಕಟ್ ಮಾಡಿರೋವಂತಹ ಕೊಬ್ಬರಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿರುವಂಥ ಸಣ್ಣದಾಗಿ ಕಟ್ ಮಾಡಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ನಾನು ತಗೊಂಡಿದ್ದೀನಿ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿರೋಂಥ ಕೊಬ್ಬರಿಯನ್ನು ಅದ್ರ ಮೇಲಿರೋಂಥ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿ ನಾನು ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಂಬರೋಣ. ಈಗ ನೀರು ಕೂಡ ಏನು ಹಾಕೋದು ಬೇಡ, ಹಾಗೇ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಸೊ ನೋಡಿ, ಪೌಡ್ರ್ ಥರ ಆಗಿದೆ. ನಿಮ್ಮ ಹತ್ರ ಕೋಕೋನಟ್ ಪೌಡ್ರು ಸಿಗುತ್ತಲ್ಲ, ಸೊ ಅದೇ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಅಥವಾ ಫ್ರೆಶ್ ಆಗಿರೋವಂಥ ಒಂದು ಕಾಯಿ ತುರಿ ಇರುತ್ತೆ ಅಂದರೆ ಅದರಲ್ಲೂ ಮಾಡ್ಕೊಬೋದು. ಅಥವಾ ಒಣ ಕೊಬ್ಬರಿಯಲ್ಲಿ ಮಾಡ್ತೀವಿ ಅಂದರೆ ಅದರಲ್ಲೂ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಒಂದು ಕಪ್ಪಿನ ಅಳತೆಯಲ್ಲಿ ನಾವು ಕೊಬ್ಬರಿ ತುರಿಯನ್ನು ತಗೊಳ್ಳೋಣ. ಸೊ ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತೀನಿ. ಪೌಡರ್ ಮಾಡಿರೋಂತಹ ಒಂದು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇರೋದು. ಪೌಡರ್ ಇದ್ದರೆ ಪೌಡರ್ನೇ ಉಪಯೋಗಿಸ್ಬೋದು. ಸೊ ಈಗ ನೋಡಿ, 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಪ್ಪು ನಾನು ಹಾಕ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡೋದಾದರೆ ನೀವು ಒಂದು ಕೊಬ್ಬರಿಯಲ್ಲಿ ಸಾಕಾಗುತ್ತೆ. ಒಂದು ಕೊಬ್ಬರಿಯಲ್ಲಿ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅಂತ. ಯಾಕೆಂದರೆ ಎಷ್ಟೋ ಜನ ಪದೇ ಪದೇ ನೀವು ಕೊಬ್ಬರಿ ಮಿಠಾಯಿ, ಕಾಯಿ ಬರ್ಫಿ ಈ ಥರದ್ದೆಲ್ಲ ಮಾಡಿರ್ತೀರ, ಆದರೆ ಕರೆಕ್ಟಾಗಿ ಬಂದಿರಲ್ಲ, ಬೇಜಾರಾಗಿರ್ತೀರ. ಆದರೆ ಈ ಒಂದು ಬರ್ಫಿಯನ್ನು ತಯಾರಿಸಿ ಪರ್ಫೆಕ್ಟಾಗಿ ಬರುತ್ತೆ. ಯಾಕೆ ಬರಲ್ಲ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಪರ್ಫೆಕ್ಟಾಗಿ ಯಾಕೆ ಬರಲ್ಲ ನಾವು ಮಾಡಿದಾಗ ಮನೆಯಲ್ಲಿ ಅಂತ. ಇವಾಗ ಇದನ್ನು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು 2ರಿಂದ 3 ನಿಮಿಷದವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಬಾರ್ದು, ಆ ರೀತಿಯಾಗಿ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಇಲ್ಲ ಅಂತಂದರೆ ಕೆಳಗಡೆ ತಳ ಸಿಹಿತೆ, ಅದಕ್ಕೋಸ್ಕರ. ಅದಾದ ನಂತರ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಟೋಟಲ್ ಆಗಿ ನಮಗೆ ಪೌಡರ್ ಬೇಕಾಗಿರೋದು, ಅದಕ್ಕೆ 1 ಕಪ್ ನಾವು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಲು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸುಮಾರು ಒಂದು 5 ನಿಮಿಷದವರೆಗೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಲಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಹೀಗೆ ಇದನ್ನು ಬೇಯೋದಕ್ಕೆ ಬಿಡೋಣ. ಹಾಲಲ್ಲಿ ನಾವು ಕೊಬ್ಬರಿ ಚೆನ್ನಾಗಿ ಬೆಂದರೆ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಹಾಲು ಪೂರ್ತಿ ಡ್ರೈ ಆಗುತ್ತೆ, ಅದು ಹೀರ್ಕೊಳ್ಳುತ್ತೆ ಹಾಲನ್ನು. ಆವಾಗ ಅದರ ಟೇಸ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ಓಕೆ, ನೋಡ್ರಿ, ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಬೇಕು. ಹೀಗೆ ನಾವು ಅದನ್ನು ಹಾಲು ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ಇದು ಕರೆಕ್ಟಾಗಿ ಆಗಿದೆ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು. ನಾನು ಫುಡ್ ಕಲರ್ ಏನು ಕೂಡ ಹಾಕ್ಕೊಂಡಿಲ್ಲ. ಸೊ ಈಗ ಆಗಿರೋ ಅಂಥದ್ದಕ್ಕೆ ಇವಾಗ ನಾವು ಸ್ವಲ್ಪ ಹಾಲಿನ ಅಂಶ ಇದ್ದರೆ ಅದು ಕೂಡ ಡ್ರೈ ಆಗಲಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಮತ್ತೆ ಇದಕ್ಕೆ ನಾವು ಸಕ್ಕರೆನ ಹಾಕ್ಕೊಂಡ್ರೆ ಮತ್ತೆ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈಗ 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಜಾಸ್ತಿ ಏನು ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. ಬೇಕು ಅಂದರೆ ನೀವು 1 ಕಪ್ ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಅಥವಾ ಬೆಲ್ಲದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಬೆಲ್ಲದಲ್ಲೂ ಕೂಡ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆಯಲ್ಲಿರುವಂಥ ನೀರಿನಂಶ ಬಿಟ್ಕೊಳ್ಳುತ್ತೆ. ಸೊ ಹೆದರ್ಕೋಬೇಡಿ, ಇದ್ಯಾಕೆ ಇಷ್ಟು ತೆಳ್ಳಗಾಯ್ತಲ್ಲ ಮತ್ತೆ ಇದು ಸರಿಯಾಗುತ್ತೋ ಇಲ್ವೋ ಅಂತ ಖಂಡಿತ ಅನ್ಕೋಬೇಡಿ. ಈಗ ನೋಡಿ, ಈ ರೀತಿಯಾಗಿ ತೆಳ್ಳಗಾಗುತ್ತೆ ಸಕ್ಕರೆ ಹಾಕಿದ ನಂತರ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರಿ.
ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಕೊಬ್ಬರಿ ಮತ್ತು ಸಕ್ಕರೆದು ಸ್ಮೆಲ್ಲು ಒಳ್ಳೆ ಸಖತ್ತಾಗಿ ಬರ್ತಾ ಇರುತ್ತೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹಾಲಿನ ಕೆನೆ, ನಾವು ಕಾಯಿಸ್ಬೇಕಾದ್ರೆ ಮೇಲೆ ಕೆನೆ ಕಟ್ಟಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಉಪಯೋಗಿಸಿ. ಇಲ್ಲ ಅನ್ನೋದಾದರೆ ನೀವು ಬೇಕಿದ್ರೆ ಮಿಲ್ಕ್ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅಥವಾ ಮಿಲ್ಕ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಇಲ್ಲ ಅನ್ನೋದಾದರೆ ನೀವು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. ಅದು ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಕೋವಾ ಇದ್ದರೆ ಕೋವಾ ಕೂಡ ಉಪಯೋಗಿಸ್ಕೋಬೋದು. ಈಗ ನೋಡಿ ಮಿಕ್ಸ್ ಮಾಡಿದ ನಂತರ ಹೀಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆಳಗಡೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇಲ್ಲ ಅನ್ನೋದಾದರೆ. ನೀವು ಹೈ ಫ್ಲೇಮ್ ಮಾಡಿದ್ರೂ ಕಲರ್ ಚೇಂಜ್ ಆಗಿಬಿಡುತ್ತೆ. ನೀವು ಲೋ ಫ್ಲೇಮ್ ಇರಲಿ ಸ್ಟವ್, ಆದರೆ ಕೈ ಆಡಿಸ್ತಾನೆ ಇರಬೇಕು. ಈ ರೀತಿಯಾಗಿ ನೋಡಿ ಥಿಕ್ ಆಗ್ತಾ ಬರ್ತಾ ಇದೆ, ನೋಡ್ಬೋದು ನೀವು. ಗಟ್ಟಿ ಆಗ್ತಾ ಇದೆಯಲ್ಲ, ಆವಾಗ ಎಷ್ಟು ತೆಳ್ಳಗಿತ್ತು. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರೋ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ನಮಗೆ ಪರ್ಫೆಕ್ಟ್ ಆಗಿರೋವಂತಹ ಒಂದು ನೋಡಿ, ಇವಾಗ ಸ್ವಲ್ಪ ತಗೊಂಡು ತೋರಿಸ್ತೀನಿ ನಾನು. ಈಗ ಮೊದಲಿಗೆ ಒಂದು ತಟ್ಟೆ ಅಥವಾ ಟ್ರೇ ಇದ್ದರೆ, ನೀವು ಬರ್ಫಿ ಟ್ರೇ ಇದ್ದರೆ ಬರ್ಫಿ ಟ್ರೇಲೂ ಮಾಡ್ಕೋಬೋದು, ಅಥವಾ ಇದು ಸಣ್ಣ ತಟ್ಟೆಗಳು ಬರ್ತಾವಲ್ವ, ತಟ್ಟೆ ಕೂಡ ನೀವು ಉಪಯೋಗಿಸ್ಕೋಬೋದು. ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಟರ್ ಪೇಪರ್ ಅಥವಾ ಬೇರೆ ಏನೂ ಕೂಡ ಬೇಡ, ಬರೀ ತುಪ್ಪವನ್ನು ಗ್ರೀಸ್ ಮಾಡಿದ್ರೆ ಸಾಕು. ಗ್ರೀಸ್ ಮಾಡಿ ಹಾಗೆ ನಾವು ಇದರಲ್ಲಿ ಹಾಕಿದ್ರೂ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿ ಬರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ, ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಹಿಟ್ಟನ್ನು ನಾವು ಸ್ವೀಟನ್ನು ತೊಗೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಅದನ್ನು ಸ್ವಲ್ಪ ನಾವು ತಣ್ಣಗಾದ ನಂತರ ಅದು ಉಂಡೆ ಕಟ್ಟಕ್ಕೆ ಬರಬೇಕು ನೀಟಾಗಿ. ಹಿಂಗೆ ಕೈಯಲ್ಲೇ ನೋಡಿ ಈ ರೀತಿಯಾಗಿ ನಮಗೆ ರೆಡಿ ಆಗಬೇಕು. ಆಗ ಕರೆಕ್ಟಾಗಿ ಇದಾಗಿದೆ ಅಂತ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಅದು ಬಿಸಿ ಇರೋದ್ರಿಂದ ಹಾಗೆ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈಗ ತಟ್ಟೆಗೆ ನಾವು ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕಿ ನಾನು ನೀಟಾಗಿ ಎಲ್ಲದನ್ನು ಕೂಡ ಸಮವಾಗಿ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಅಲ್ಲೇ ಹೀಗೆ ಸಮ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ಈ ರೀತಿಯಾಗಿ ಮಾಡಿ, ಒಂದು 5 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಟ್ರೆ ಸಾಕು. ಆಗಲೇ ನಮಗೆ ಕರೆಕ್ಟಾಗಿ ಬಂದಿರುತ್ತೆ. 5 ನಿಮಿಷ ಬಿಟ್ಟ ನಂತರ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು 5 ನಿಮಿಷ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿ, ನಾನು ಈ ರೀತಿಯಾಗಿ ಕಟ್ ಮಾಡಿ ಮತ್ತೆ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಡ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಆಗುವಂಥದ್ದು, ರುಚಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಇದು. ಮನೆಯಲ್ಲಿ ಯಾವಾಗಲೂ ಕೂಡ ಕೊಬ್ಬರಿ ಮಿಠಾಯಿ ಮನೇಲಿ ಮಾಡಿರ್ತಾರೆ, ಆದರೆ ಅದರ ಟೇಸ್ಟು ಕೂಡ ಬೇರೆ ಬೇರೆ ಥರ ಇರುತ್ತೆ. ಖಂಡಿತ ಈ ರೀತಿಯಾಗಿ ಒಂದು ಸಲ ನೀವು ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಮಾಡಿ ತಿಂದು ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡ್ರೈ ಕೋಕೋನಟ್ ಬರ್ಫಿ ರೆಡಿಯಾಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.